ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸೂಪರ್ ಎಲಿವೇಶನ್ ಸೂಪರ್ ಎಲಿವೇಶನ್ ಕ್ಯಾಲ್ಕುಲೇಷನ್ ಮಾಡಿ ಸೂಪರ್ ಎಲಿವೇಶನ್ ಸರ್ವ್ ಅಂತ ಕೊಡ್ತಿದ್ದೆ, ಅದ್ರ ಪ್ರಕಾರನೇ ಮಾಡಿದ್ದೀವಿ. ಜಂಕ್ಷನ್ KRDCL ವತಿಯಿಂದ ನಡೀತಾ ಇರತಕ್ಕಂಥ 4 ಚತುಷ್ಪಥ ರಸ್ತೆ ಏನಿದೆ, ಸುಮಾರು 1600 ಕೋಟಿ ರಸ್ತೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಮಾನ್ವಿ ಪಟ್ಟಣದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಅವೈಜ್ಞಾನಿಕವಾಗಿ ನಡೀತಾ ಇದೆ. ಇದನ್ನು ಯಾರು ಸರ್ಕಾರದವರು ಸಹ ಕೇಳ್ತಾ ಇಲ್ಲ, ವಿರೋಧ ಪಕ್ಷದವರು ಸಹ ಕೇಳ್ತಾ ಇಲ್ಲ ಅಂತ ಜನರ ಬೇಡಿಕೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ರಸ್ತೆ ನಡೆದು 1.5-2 ವರ್ಷ ಆಯಿತು. ಇವತ್ತು ರಸ್ತೆ ಜನರ ಬೇಡಿಕೆದ್ದು ಸಲುವಾಗಿ ನಾವು ಈ ಒಂದು ರಸ್ತೆಯನ್ನು ವೀಕ್ಷಣೆ ಮಾಡಲಿಕ್ಕೆ ಅವತ್ತು ಸುಮಾರು 1.5 ತಿಂಗಳು 2 ತಿಂಗಳಿಂದ ನಾವು ಬಂದಿದ್ವಿ. ಬಂದು ನೋಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಸರ್ಕಲ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸರ್ಕಲ್ಲು ಮಾನ್ವಿಯಲ್ಲಿ, ಇವತ್ತು ಬಸವ ಸರ್ಕಲ್ಲು, ವಾಲ್ಮೀಕಿ ಸರ್ಕಲ್ಲು, ದೊಡ್ಡ ಸರ್ಕಲ್ಗಳು ಇವು. ಈ ಸರ್ಕಲ್ನಲ್ಲಿ ಸೆಂಟ್ರ್ ಪ್ಲೇಸಲ್ಲಿ ಡ್ರೈನ್ ಹಿಂಗೆ ಟರ್ನ್ ಮಾಡಿಕೊಂಡು ಡ್ರೈನ್ ಮಾಡ್ತಕ್ಕಂಥ ಕೆಲಸ ಆಗಿದೆ. ನಾವು ವಿಸಿಟ್ ಮಾಡಿದ್ವಿ, ಇಲ್ಲಿ ವೀಕ್ಷಣೆ ಮಾಡಿದ್ವಿ. ಇದು ಅವೈಜ್ಞಾನಿಕವಾಗಿದೆ. ಇದು ಡ್ರೈನೇಜ್ ಸ್ಟ್ರೇಟ್ ಮಾಡಿ ನೀವು ರಾಜಕಾಲಿ ಒತ್ತಡ ಆಗ್ತದೆ ಅಲ್ಲಿ ಕೊಡ್ರಿ ಅಂತೇಳಿ ನಾವು ಡಿಮ್ಯಾಂಡ್ ಮಾಡಿದ್ವಿ ಅವತ್ತು. ಅದ್ರ ಜೊತೆಗೆ ಡಿವೈಡರ್ ಸಹ ಈಗಾಗಲೇ 25 ವರ್ಷ 30 ವರ್ಷದಿಂದ ಆಗಿದೆ. ಕ್ವಾಲಿಟಿ ಇಲ್ಲ, ಕ್ವಾಂಟಿಟಿ ಏನಿಲ್ಲ, ಹೋಗ್ಬಿಟ್ಟಿದೆ. ಅದ್ರ ಮೇಲೆ ಕಟ್ಟಬೇಡ್ರಿ, ಹೊಸದಾಗಿ ಕಟ್ರಿ ಅಂತೇಳಿ ನಮ್ಮ ಬೇಡಿಕೆ ಇದೆ. ಅದ್ರ ಜೊತೆಗೆ ರಸ್ತೆ ಸಹ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡ್ರಿ ಅಂತೇಳಿ. ಆಮೇಲೆ ಪಬ್ಲಿಕ್ ಎಲ್ಲ ಸಮಾಜದವ್ರದ್ದು ಬೇಡಿಕೆ ಏನಿದೆ, ಇದೊಂದು ಸರ್ಕಲ್ಲು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸರ್ಕಲ್ಲು, ಆಮೇಲೆ ಶ್ರೀ ಬಸವೇಶ್ವರ ಸರ್ಕಲ್ಲು, ವಾಲ್ಮೀಕಿ ಮಹರ್ಷಿ ಅವ್ರ ಸರ್ಕಲ್ಲು, ಮಹಾತ್ಮ ಗಾಂಧಿ ಅವ್ರ ಸರ್ಕಲ್ಗಳು ಏನು ರೋಡ್ ಮಾಡ್ತಾ ಇದ್ದಾರೆ. ಇವನು ಸಹ ಚೆನ್ನಾಗಿ ಇವತ್ತು ಅವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಒಳ್ಳೆ ಸರ್ಕಲ್ ಮಾಡಿದರೆ ಚೆನ್ನಾಗಿರ್ತದೆ ಅಂತೇಳಿ ಜನರ ಎಲ್ಲ ಸಮಾಜದವರ ಜನರ ಬೇಡಿಕೆ ಇತ್ತು. ಅದನ್ನು ಸಹ ಇವತ್ತು ಅದನ್ನ ಅವತ್ತು ನಾವು ಏನು ಭೇಟಿ ಕೊಟ್ಟಾಗ ಇವತ್ತು ಅವ್ರಿಗೆ ಹೇಳಿದ್ವಿ ನಾವು. ಅದನ್ನ ಏನಾಯ್ತು, ಜನಪ್ರತಿನಿಧಿಗಳು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಇವತ್ತು ಏನೋ ನಮ್ಮ ಬಗ್ಗೆ ಕ್ವಶನ್ದಾಗಿ ಮಾತಾಡಿದ್ರು. ನಾನು ಆಯ್ತಪ್ಪ ಮಾತಾಡಲಿ ಅಂತೇಳಿ ಅವ್ರಿಗೆ ಕೊಟ್ಟಿವಿ ನಾವು. ಅದಾದಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ವೀಕ್ಷಣೆ ಮಾಡ್ಬೇಕಂತೇಳಿ ನಮ್ದು ಗೊತ್ತಾಯಿತು. ಜಿಲ್ಲಾಧಿಕಾರಿಗಳಿಗೆ ನಾವು ಒಂದು ಲೆಟರ್ ಕೊಟ್ಟು, ಮೇಡಮ್ ನೀವು ಇದು ಅವೈಜ್ಞಾನಿಕವಾಗಿ ನಡೀತಾ ಇದೆ, ಕ್ವಾಲಿಟಿ ಇಲ್ಲ ಕ್ವಾಂಟಿಟಿ ಇಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ತಾವು ಬಂದು ವೀಕ್ಷಣೆ ಮಾಡ್ಬೇಕಂತೇಳಿ ಅವ್ರಿಗೆ ಒಂದು ಲೆಟರ್ ಕೊಟ್ಟಾಗ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಏನೋ ಪತ್ರ ಬರೀತಕ್ಕಂಥ ಕೆಲಸ ಆಯಿತು. ಅವರು ಇವತ್ತು ನಾವು ಸಹ ಹಿಂದೆ KRDC ಹೋಗಿ ಚೀಫ್ ಇಂಜಿನಿಯರ್ ಸಹ ಲೆಟರ್ ಬರ್ತಕ್ಕಂಥ ಕೆಲಸ ಆಗಿತ್ತು. ಜಿಲ್ಲಾಧಿಕಾರಿಗಳು CO ಸಹ ನಿರ್ದೇಶನ ಕೊಡ್ತಕ್ಕಂಥ ಕೆಲಸ. ಆ ಸಲುವಾಗಿ ಇವತ್ತು ಚೀಫ್ ಇಂಜಿನಿಯರ್ ಅವರು KRDCನ ಮುಖ್ಯ ಅಭಿಯಂತರವರು, ಆಮೇಲೆ SC ಅವರು ಸೂಪರ್ಡೆಂಟ್ ಇಂಜಿನಿಯರ್ ಅವರು, ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಇವತ್ತು ಮಾನ್ಯ ಭೇಟಿ ಕೊಟ್ಟು ಈ ಒಂದು ರಸ್ತೆಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಇವತ್ತು ಅವರು ಬಂದಿದ್ದರು. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಭಾಗದ ಮಾಜಿ ಶಾಸಕನಾಗಿ ನಮ್ಮ ಎಲ್ಲ ಮುಖಂಡರ ಜೊತೆಗೆ, ನಮ್ಮ ಮುಖಂಡರು ಕಾರ್ಯಕರ್ತರ ಜೊತೆಗೆ, ಪಟ್ಟಣದ ನಿವಾಸಿಗಳ ಜೊತೆಗೆ ಇವತ್ತು ಅವ್ರು ವೀಕ್ಷಣೆ ಮಾಡ್ತಿದ್ದಾರೆ. ವೀಕ್ಷಣೆ ಮಾಡಿ ಏನು ಇವತ್ತು ಪಬ್ಲಿಕ್ಕಿಗೆ, ಜನರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ರಿ ಅಂತೇಳಿ ಅವ್ರಿಗೆ ನಾವು ಮನೆ ಮಾಡಿಕೊಂಡಿವಿ. ಇವತ್ತು ರಸ್ತೆ ಮಾಡಲಿಕ್ಕೆ, ಡಿವೈಡರ್ ಮಾಡಲಿಕ್ಕೆ, ಡ್ರೈನ್ ಮಾಡೋಕ್ಕೆ ನಮ್ದು ಏನು ಅಭ್ಯಂತರ ಇಲ್ಲ. ಅದು ಏನಂದರೆ ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡ್ರಿ. ಇವತ್ತು ಬೋಸರಾಜು ಒಂದೇ ಕಾನೂನು, ವೆಂಕಟಪ್ಪ ನಾಯ್ಕ ಒಂದೇ ಕಾನೂನು, ಪಲ್ಟಿಗೆ ಅಂಪೈಗೆ ಒಂದೇ ಕಾನೂನು, ಸಾರ್ವಜನಿಕರಿಗೆ ಒಂದೇ ಕಾನೂನು ಎಲ್ಲರಿಗೂ ಒಂದೇ. ಆ ನಿಟ್ಟಿನಲ್ಲಿ ಪಲ್ಟಿಗೆ ಅಂಪೈರ್ ಬಿಲ್ಡಿಂಗ್ ಹೋಗ್ತದ, ವೆಂಕಟಪ್ಪ ನಾಯ್ಕ ಬಿಲ್ಡಿಂಗ್ ಹೋಗ್ತದ, ಬೋಸರಾಜ್ ಬಿಲ್ಡಿಂಗ್ ಹೋಗ್ತದ, ಹೋಗೋದಿದ್ರೆ ಹೋಗ್ಲಿ, ಇರೋದಿದ್ರೆ ಇರಲಿ. ಸಾರ್ವಜನಿಕರಿಗೆ ಏನು ನೀವು ಕಾನೂನು ಇದು ಮಾಡ್ತೀರಿ ಅದು ಸಹ ನಮಗೆ ಲಾಭ ಆಗ್ತದೆ ಅಂತೇಳಿ ನಾನು ಒತ್ತಾಯ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ಇವತ್ತು ಡ್ರೈನ್ ಸಹ ಅವರಿಗೆ ಗಮನಕ್ಕೆ ತಂದಿದ್ದೀನಿ. ಇವತ್ತು ಅವೈಜ್ಞಾನಿಕ ಆಗ್ತಾ ಇದೆ ಸರ್, ಇದು ಅವರೇ ದಯವಿಟ್ಟು ಇದು ನೀವು ಮಾಡಿ ರಾಜಕಾಲುವೆ ಕೊಟ್ಟರೆ ಪಬ್ಲಿಕ್ಕಿಗೆ ಅನುಕೂಲ ಆಗ್ತದೆ. ಇದು ದೊಡ್ಡ ಸರ್ಕಲ್ಲು, ಇದು ಸಾರ್ವಜನಿಕರು ಓಡಾಡಿ ಎಷ್ಟೋ ಆಕ್ಸಿಡೆಂಟ್ಸ್ಗಳು ಆಗ್ಯಾವ, ಎಷ್ಟೋ ಜನ ಪ್ರಾಣ ಕಳ್ಕೊಂಡಾರ. ಇವತ್ತು ಅದು ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಒಳ್ಳೆ ಸರ್ಕಲನ್ನು ಮಾಡಿರಿ, ಒಳ್ಳೆಯ ವೃತ್ತಗಳನ್ನು ಮಾಡಿರಿ. ಇವತ್ತು ವೈಜ್ಞಾನಿಕವಾಗಿ ಇವತ್ತೇನು ಡ್ರೈನ್ ಆಯಿತು, ಡಿವೈಡರ್ ಆಯಿತು, ಏನಪ್ಪ ಅಂದರೆ ರಸ್ತೆ ಆಯಿತು, ಅದನ್ನು ವೈಜ್ಞಾನಿಕವಾಗಿ ಮಾಡ್ರಿ ಅಂತೇಳಿ ನಮ್ಮ ಬೇಡಿಕೆ ಏನಿತ್ತು ಅದನ್ನು ಅವ್ರ ಗಮನಕ್ಕೆ ತರತಕ್ಕಂಥ ಕೆಲಸ ಮಾಡಿದ್ದೀವಿ, ಒತ್ತಾಯನೂ ಮಾಡಿದ್ದೀವಿ. ಅವರು ಇವತ್ತು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಸಂಬಂಧಪಟ್ಟಂಥ ಗುತ್ತಿಗೆದಾರರಿಗೆ ನಿರ್ದೇಶನ ಕೊಡ್ತಕ್ಕಂಥ ಕೆಲಸ ಮಾನ್ಯ ಮುಖ್ಯ
ಚೀಫ್ ಇಂಜಿನಿಯರ್ ಅವರು, ಆಮೇಲೆ ಸೂಪರ್ಡೆಂಟ್ ಇಂಜಿನಿಯರ್ ಅವರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಇವತ್ತು ನಿರ್ದೇಶನ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನಿಮ್ಮ ಎದುರಿಗೆ ಇವತ್ತು ಇದೆಲ್ಲ ಘಟನೆಗಳು ನಡೆದಿದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಇವತ್ತು ಆದಷ್ಟು ನಮ್ಮ ಮಾನವಿ ಪಟ್ಟಣದ ಜನತೆಗೆ ಇವತ್ತು ಏನಾದರೂ ಬೈಪಾಸ್ ಆಗ್ಬೇಕಾಯ್ತು, ಆಗಿಲ್ಲ. ಹಿಂಗಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ. ಆದ್ರೂ ಅನಿವಾರ್ಯ ಇವತ್ತು ಏನೋ ಎಸ್ಟಿಮೇಟ್ ಪ್ರಕಾರ ಕೆಲಸ ಆಗಬೇಕು. ಇವತ್ತು ಕ್ವಾಲಿಟಿ ಕ್ವಾಂಟಿಟಿ ಮೇಂಟೈನ್ ಮಾಡಿ ಕರೆಕ್ಟಾಗಿ ಮಾಡ್ರಿ ಅಂತೇಳಿ ನಾವು ಬೇಡಿಕೆಯನ್ನು ಸಲ್ಲಿಸಿದ್ವಿ. ಅವರು ಒಪ್ಕೊಂಡಿದ್ದಾರೆ, ಖಂಡಿತವಾಗಿ ಮಾಡ್ತಾರೆ. ಆಮೇಲೆ ಲೈಟ್ಗಳು ನೋಡ್ರಿ ನೀವು, ನಾನು ಶಾಸಕನಾಗಿದ್ದಾಗ ಒಳ್ಳೆ ಲೈಟ್ ಗುಲ್ಬರ್ಗದಲ್ಲಿ ಬಳ್ಳಾರದಲ್ಲಿ ಇದ್ದಾವೆ ಲೈಟ್ಗಳು, ಅಲ್ಲಿದೆ ನೋಡ್ರಿ ಲೈಟ್ ಇನ್ನು ಉಳಿಸಿದ್ದಾರೆ. ಈಗ ಈ ಕಡೆ ಎಲ್ಲ ತೆಗ್ದಾರ. ಈಗ ಅವರಿಂದ 30 ವರ್ಷದಿಂದ ಲೈಟ್ಗಳು ಕೊಳತೋಗ್ಬಿಟ್ಟವು, ಲೈಟೇ ಹತ್ತದಿಲ್ಲ ಅವು. ಎಷ್ಟು ವರ್ಷದಿಂದ ಕತ್ತಲ ಪಟ್ಟಣ. ನಾನು ಶಾಸಕನಾಗಿದ್ದಾಗ ನಮ್ಮ ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ ಉದ್ದೇಶದಿಂದ ಒಳ್ಳೆ ಏನಪ್ಪ ಅಂದ್ರೆ ಲೈಟ್ಗಳನ್ನ ಇವತ್ತು ಹಾಕ್ತಕ್ಕಂಥ ಕೆಲಸ ನಾವು ಮಾಡಿದ್ವಿ. ಇವತ್ತು ಏನಾಗಿದೆ ಅಂದ್ರೆ ಇವತ್ತು ರೋಡ್ನವ್ರು ರಸ್ತೆಯವರು ಲೈಟ್ ಹಾಕ್ತಾ ಇದ್ದಾರೆ. ಇವತ್ತು ಅವ್ರಿಗೆ 30 ವರ್ಷದಿಂದ ಆಗಿದ್ದು ಕೊಳತಾಗ ಹಂಗೆ ಲೈಟ್ ಹಾಕಿ ಬಿಟ್ಟಾರ. ನಮ್ಮ ಲೈಟ್ ತೆಗಂತದ್ದು ಏನಂತ, ನಮ್ಮ ಲೈಟನ್ನು ಬೆಳಕಾಗ್ತಿತ್ತು, ಸಾರ್ವಜನಿಕರಿಗೆ ಅನುಕೂಲ ಆಗ್ತಿತ್ತು. ಇದು ರಾಜಕೀಯ ಮಾಡ್ಬಾರ್ದು ವಿಷಯದಲ್ಲಿ. ನಾವು ಅಭಿವೃದ್ಧಿ ವಿಷಯದಲ್ಲಿ ರಾಜಕೀಯ ಬೇಡ, ಚುನಾವಣೆ ಬಂದಾಗ ರಾಜಕೀಯ ಮಾಡಮ್ಮ. ನಿಮ್ಮಲ್ಲಿದ್ರೆ ನಿಮಗೆ ಆಶೀರ್ವಾದ ಮಾಡಿದ್ರೆ ಜನ ನೀವು ಗೆಲ್ರಿ, ನನಗೆ ಆಶೀರ್ವಾದ ಮಾಡಿದ್ರೆ ನಾನು ಗೆಲ್ತೀನಿ ಅಷ್ಟೇ. ಇದರಲ್ಲಿರೋದು ಸಾರ್ವಜನಿಕ ಹಿತಾಸಕ್ತಿಯಿಂದ ಸಾರ್ವಜನಿಕರಿಗೆ ಒಳ್ಳೇದಾಗೋ ರೀತಿಯಲ್ಲಿ ನಾವು ಜನಪ್ರತಿನಿಧಿಗಳು ಯೋಚನೆ ಮಾಡಬೇಕಾಗ್ತದ. ಆಗ ಮಾತ್ರ ಪಟ್ಟಣ ಅಭಿವೃದ್ಧಿ ಆಗ್ತದ, ಕ್ಷೇತ್ರ ಅಭಿವೃದ್ಧಿ ಆಗ್ತದ. ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದಾಗ ನಮ್ಮ ಕ್ಷೇತ್ರ ಬಹಳಷ್ಟು ಹಿಂದೆ ಉಳಿದದ. ಆ ನಿಟ್ಟಿನಲ್ಲಿ ಇವತ್ತು ಮಿನಿ ವಿಧಾನಸೌಧ ಆಗ್ತಾ ಇದೆ. ಇವತ್ತು ಒಳ್ಳೆ ಒಂದು ದೊಡ್ಡ ಸರ್ಕಲ್ ಇಲ್ಲಿ ಸಾರ್ವಜನಿಕರು ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇದನ್ನೆಲ್ಲ ಮುಂದಾಲೋಚನೆ ಹಿಡ್ಕೊಂಡು ನಾವು ಒಳ್ಳೆ ರಸ್ತೆಯನ್ನ, ಒಳ್ಳೆ ಡ್ರೈನ್ ಅನ್ನ, ಒಳ್ಳೆ ಲೈಟ್ಗಳನ್ನ, ಏನಪ್ಪ ಅಂದ್ರೆ ಡಿವೈಡರ್ ಅನ್ನ ನಿರ್ಮಿಸತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಸಾರ್ವಜನಿಕರಿಗೆ ಒಳ್ಳೇದಾಗ್ತದೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಹೇಳ್ಬೋದು, ಇದು ಕುರುಡೂರಲ್ಲಿ ಕರಡಿ ಮಾರಿದ ಥರ ಆಗ್ತಾ ಇದೆ. ಅದು ಕಣ್ಣಿದ್ದು ಕುರುಡ್ರು ಆಗ್ಬಿಟ್ಟಿವಿ ನಾವು ಸರ್. ಇವತ್ತು ಒಂದು ದಾರಿ ಹೋಗೋದು ಹೆಂಗೆ ನೋಡ್ರಿ ಸರ್ ನೀವೇ. ಈಗ ಈ ರಸ್ತೆಗೆ ಟಿಪ್ಪರ್ಗಳು ಓಡಾಡ್ತಾವ, ಓಡಾಡ್ತಾವ, ಶಾಲಾ ಕಾಲೇಜ್ಗಳಾವ, ಶಾಲಾ ಕಾಲೇಜುಗಳು ಇದಾವ. ಈಗ ಸಚಿವರು ಬ್ರಿಡ್ಜ್ ಕಮ್ ಬ್ಯಾರೇಜ್ ಮಾಡುತ್ತಂತ ಹೇಳ್ತಾರ, ಮಿನಿಸ್ಟರ್ ಆದ್ರಲ್ಲ. ಮತ್ತೆ ಸರ್ ಈಗ ಸದ್ಯ ಹುಡುಗರು ಕರ್ನಾಟಕ ಭಾಳ ತೊಂದರೆ ಆಗ್ಯದ ಸರ್. ದಯವಿಟ್ಟು ಇದು ಡಬಲ್ ರೋಡ್ ಆಗ್ಲೇಬೇಕು ಸರ್. ಇಲ್ಲಿ 4 ರೋಡ್ ಬರ್ತಾ ಇದ್ದಾವೆ ನೋಡ್ರಿ ಸರ್, 4 ರೋಡ್ ಹೋಗ್ತಾ ಇದ್ದಾವೆ. ನೀವು 1 ರೋಡ್ ಕಲೆಕ್ಷನ್ ಕೊಟ್ಟರೆ ಯಾಕಾಗುತ್ತೆ? ದಯವಿಟ್ಟು ಇದನ್ನು ಪರಿಶೀಲನೆ ಮಾಡಬೇಕಾಗಿ ನನಗೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.